ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಅಧ್ಯಾಯ 1 ಭಾರತೀಯ ಸಮಾಜದ ನಿರ್ಮಾಣ ಹಾಗೂ ಜನಸಂಖ್ಯೆ ಶಾಸ್ತ್ರ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ವಿಷಯ ವಸ್ತು ರಾಷ್ಟ್ರೀಯ ಭಾವೈಕ್ಯತೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ರಾಷ್ಟ್ರೀಯ ಏಕತೆ ಹಾಗೂ ಜನರು ಒಂದೇ ರಾಷ್ಟ್ರಕ್ಕೆ ಸೇರಿದಾರೆಂಬ ಭಾವನೆಯನ್ನ ಪ್ರತಿನಿಧಿಸುವಂತ ಒಂದು ಪರಿಕಲ್ಪನೆ ಯಾವಪ್ಪ ಅಂತಂದ್ರೆ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಆ ಜನರಲ್ಲಿ ಏಕತೆ ಮತ್ತೆ ಎಲ್ಲಾ ಜನರು ನಾವೆಲ್ಲರೂ ಕೂಡ ಒಂದು ಎಂಬ ಭಾವನೆಯನ್ನ ಸೂಚಿಸುವಂತ ಒಂದು ಪರಿಕಲ್ಪನೆ, ಪ್ರತಿನಿಧಿಸುವಂತಹ ಒಂದು ಪರಿಕಲ್ಪನೆ ಏನಿದೆಯಲ್ಲ ಅದಕ್ಕೆ ನಾವು ಹೇಳ್ತಾ ಹೋಗ್ತೀವಿ ಅಂತಂದ್ರೆ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ ಅಂತ ಹೇಳ್ತಾ ಹೋಗ್ತೀವಿ. ಇಂತಹ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು ಯಾವುದೇ ಒಂದು ಸಮಾಜದಲ್ಲಿ ಸುಭದ್ರವಂತಹ ರಾಷ್ಟ್ರವನ್ನು ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ, ಯಾವುದೇ ಒಂದು ದೇಶವನ್ನ ಸರಿಯಾದ ರೀತಿಯಲ್ಲಿ ನಾವು ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ, ಭದ್ರವಂತ ರೀತಿಯಲ್ಲಿ ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ಈ ರಾಷ್ಟ್ರೀಯ ಭಾವೈಕ್ಯತೆಯ ಪಾತ್ರ ಅತ್ಯಂತ ಗಣನೀಯವಾಗಿರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಪ್ರತಿಯೊಂದು ರಾಷ್ಟ್ರವೂ ಕೂಡ ಜನರಲ್ಲಿ ರಾಷ್ಟ್ರೀಯ ಒಂದು ಭಾವೈಕ್ಯತೆಯನ್ನ ಕಾಯ್ದುಕೊಳ್ಳುವಲ್ಲಿ ಪ್ರತಿಯೊಂದು ರಾಷ್ಟ್ರ ಏನ್ ಮಾಡ್ತಿದ್ಪ ಅಂತಂದ್ರೆ ತನ್ನದೇ ಆದಂತಹ ಹಲವಾರು ಮನೋಧೋರಣೆಗಳನ್ನು ಒಳಗೊಂಡಿರ್ತೀವಿ. ಅಂದ್ರೆ ಮನೋಧೋರಣೆಗಳಂದ್ರೆ ಏನು? ಪ್ರತಿಯೊಂದು ರಾಷ್ಟ್ರ ಏನ್ ಮಾಡ್ತಿದ್ಪ ಅಂತಂದ್ರೆ ಆ ರಾಷ್ಟ್ರದಲ್ಲಿ ವಾಸವಾಗಿರುವಂತಹ ಪ್ರತಿಯೊಂದು ಜನರು ಕೂಡ ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಒಂದೇ ರೀತಿಯಲ್ಲಿ ಜೀವನ ನಡೆಸುವಂತಹ ಉದ್ದೇಶವನ್ನ ಪ್ರತಿಯೊಂದು ರಾಷ್ಟ್ರದ ನೇತಾರರು ಹೊಂದಿರ್ತಾರ. ಪ್ರತಿಯೊಂದು ರಾಷ್ಟ್ರದ ನಾಯಕರು ಕೂಡ ಏನ್ ಮಾಡಿರ್ತಾರಪ್ಪ ಅಂದ್ರೆ ಹೊಂದಿರ್ತಾರ ಅಂತ ಹೇಳ್ತಾ ಹೋಗ್ತೀವಿ. ಅಂದಾಗ ಮಾತ್ರ ಏನ್ ಮಾಡ್ಕೊಳ್ಬಹುದಪ್ಪ ಅಂದ್ರೆ ನಾವು ನಮ್ಮ ದೇಶವನ್ನ, ರಾಷ್ಟ್ರವನ್ನ ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಇಂತಹ ರಾಷ್ಟ್ರೀಯ ಭಾವೈಕ್ಯತೆಯ ಹಲವಾರು ಒಂದು ವ್ಯಾಖ್ಯಾನಗಳನ್ನು ನೋಡಿದಾಗ ಬರುವಂತದ್ದು ಯಾರಪ್ಪ ಅಂದ್ರೆ ಬೆಂಜಾಮಿನ್ ಅವರ ಪ್ರಕಾರ. ಆ ಬೆಂಜಾಮಿನ್ ಅವರು ಹೇಳುವಂಥದ್ದು ಏನು? ಅವ್ರೇನ್ ಹೇಳ್ತಾರಪ್ಪ ಅಂತಂದ್ರೆ ರಾಷ್ಟ್ರೀಯ ಭಾವೈಕ್ಯತೆಯು ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನ್ಯೋನ್ಯತೆಯೊಂದಿಗೆ ಸಾಂಘೀಕರಣಗೊಳ್ಳುವಂಥದ್ದು. ಈ ಬೆಂಜಾಮಿನ್ ಅವರ ಅಭಿಪ್ರಾಯದ ಪ್ರಕಾರ ರಾಷ್ಟ್ರೀಯ ಭಾವೈಕ್ಯತೆ ಹೇಗಿದೆಪ್ಪ ಅಂತಂದ್ರೆ ದೇಶವೊಂದರ ಸಮಸ್ತ ಜನತೆ ಅಂದ್ರೆ ಆ ರಾಷ್ಟ್ರದ ಎಲ್ಲರೂ ಕೂಡ ಸಾಮಾನ್ಯ ಅನ್ಯೋನ್ಯತೆಯೊಂದಿಗೆ ಸ್ವಾಂಗೀಕರಣವನ್ನು ಕೊಳ್ಳುವಂಥದ್ದು. ಅಂದ್ರೆ ಅನ್ಯೋನ್ಯತೆಯನ್ನು ಬೆಳೆಸಿಕೊಳ್ಳುವಂಥದ್ದು. ನಮ್ಮ ಭಾರತದಲ್ಲಿ ಏನಾಯ್ತು ಅಂದ್ರೆ ನಾವು ವಿಭಿನ್ನ ಧರ್ಮೀಯ ಜನರನ್ನ ಕಾಣ್ತೀವಿ, ವಿಭಿನ್ನ ಜಾತಿ ಸಮೂಹದ ಜನರನ್ನ ಕಾಣ್ತಾ ಹೋಗ್ತೀವಿ, ವಿಭಿನ್ನ ಭಾಷೆಗಳನ್ನ ಮಾತನಾಡುವಂತಹ ಜನಸಮೂಹಗಳನ್ನ ಕಾಣ್ತಾ ಹೋಗ್ತೀವಿ, ವಿಭಿನ್ನ ರೀತಿಯಂತ ಪ್ರಾಂತಗಳು ಏನ್ ಮಾಡ್ತಾವಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಕಂಡು ಬರ್ತಾವ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಇವುಗಳಿಂದ ರಾಷ್ಟ್ರೀಯ ಭಾವೈಕ್ಯತೆಗೆ ಸ್ವಲ್ಪ ಮಟ್ಟ ಏನಂದ್ರೆ ಅಡೆತಡೆ ಆಗ್ತದೆ ಅಂತ ಹೇಳ್ತಾ ಹೋಗ್ತೀವಿ. ಆದ್ರೆ ಇವೆಲ್ಲವನ್ನು ನಾವು ಬಿಟ್ಟು ಇವುಗಳೆಲ್ಲವೂ ಕೂಡ ನಾವು ಇವುಗಳಿಂದ ಮೇಲೆದ್ದು ಒಂದು ಸಾಮಾನ್ಯ ಅನ್ಯೋನ್ಯತೆ ನಾವು ಸ್ವಾಂಗೀಕರಣಗೊಳ್ಳುವಂಥದ್ದು. ಅಂದ್ರೆ ಒಬ್ಬರು ಇನ್ನೊಬ್ಬರು ಲೀನಗೊಳ್ಳುವಂತ ಒಂದು ಪ್ರಕ್ರಿಯೆ ಬರುತ್ತಲ್ಲ, ಅದಕ್ಕೆ ಅಂದ್ರೆ ನಾವು ರಾಷ್ಟ್ರೀಯ ಭಾವೈಕ್ಯತೆ ತಂದಿದ್ದಾರ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು ದೇಶವಂತರ ಸಮಸ್ತ ಜನತೆ ಒಂದು ಸಾಮಾನ್ಯ ಅನ್ಯೋನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವಂಥದ್ದೇ ಏನಪ್ಪಾ ಅಂದ್ರೆ ಬೆಂಜಾಮಿನ್ ಪ್ರಕಾರ ರಾಷ್ಟ್ರೀಯ ಭಾವೈಕ್ಯತೆ ಆಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ಹಾಗೆ ಅತ್ಯಂತ ಸರಳ ಆತ್ಮದಲ್ಲಿ ನಾವು ನೋಡ್ತಾ ಹೋದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ದೇಶವೊಂದರ ಸಮಸ್ತ ಜನತೆಯು ನಾವು ಮತ್ತು ನಮ್ಮವರು ಎಂಬ ಭಾವನೆಯನ್ನ ಹೊಂದಿರುವಂತಹ ಒಂದು ಪರಿಕಲ್ಪನೆಯ ಪ್ರಕ್ರಿಯೆ ಎಂಪ ಅಂತಂದ್ರೆ ನಾವು ಸ್ವಾಂಗೀಕರಣ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಆ ರಾಷ್ಟ್ರದಲ್ಲಿ ಕಂಡುಬರುವಂತಹ ಪ್ರತಿಯೊಬ್ಬ ನಾಗರಿಕನು ಕೂಡ ನಾವು ಮತ್ತು ನಮ್ಮವರು ಎಂಬ ಭಾವನೆಯನ್ನ ಬೆಳೆಸಿಕೊಳ್ಳುವುದು. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ವಿಭಿನ್ನ ಜಾತಿ, ವಿಭಿನ್ನ ಧರ್ಮಗಳು, ವಿಭಿನ್ನ ಪ್ರಾಂತಗಳು, ವಿಭಿನ್ನ ರೀತಿಯಂತಹ ಭಯೋತ್ಪಾದನೆ ಇವೆಲ್ಲವೂ ಕೂಡ ಬಿಟ್ಟು ಏನಪ್ಪ ಅಂತಂದ್ರೆ ನಾವು ಮತ್ತು ನಮ್ಮವರು ಎಂಬ ಭಾವನೆಯನ್ನ ಬೆಳೆಸಿಕೊಳ್ಳುವಂತ ಒಂದು ಪ್ರಕ್ರಿಯೆ ಏನಿತ್ತಲ್ಲ ಇವೆಲ್ಲವೂ ಕೂಡ ಅಂದ್ರೆ ನಾವು ಇದಕ್ಕ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ ಅಂತ ಹೇಳ್ತಾ ಹೋಗ್ತೀವಿ. ಇಂತಹ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು ಕೂಡ ತನ್ನದೇ ಆದಂತಹ ಲಕ್ಷಣಗಳನ್ನು ಒಳಗೊಂಡಿತ್ತು. ಅಂತಹ ಲಕ್ಷಣಗಳಲ್ಲಿ ಬರುವಂತದ್ದು ಯಾವಪ್ಪ ಅಂದ್ರೆ ಒಂದನೇ ಬರುವಂತದ್ದು ಯಾವಪ್ಪ ಅಂತಂದ್ರೆ ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಕ್ರಿಯೆಯಲ್ಲಿ ದೇಶವಂತ ಜನರಲ್ಲಿ ನಾವು ಎಂಬ ಭಾವನೆಯನ್ನ ಬೆಳೆಸಿಕೊಂಡು ಒಗ್ಗಟ್ಟಿನಿಂದ ಇರುವಂಥದ್ದು. ಅಂದ್ರೆ ಈ ರಾಷ್ಟ್ರೀಯ ಭಾವೈಕ್ಯತೆ ಏನ್ ಹೇಳಬೇಕಪ್ಪ ಅಂತಂದ್ರೆ ಒಂದು ದೇಶದಲ್ಲಿ ಕಂಡುಬರುವಂತಹ ಜನರಲ್ಲಿ ನಾವೆಲ್ಲರೂ ಕೂಡ ಒಂದೇ ಎಂಬ ಭಾವನೆಯನ್ನ ಬೆಳೆಸುವಂತಹ ಒಂದು ಪ್ರಯತ್ನ ಯಾವ್ದು ಮಾಡಬೇಕಪ್ಪ ಅಂದ್ರೆ
ರಾಷ್ಟ್ರೀಯ ಭಾವೈಕ್ಯತೆ ಮೂಲಕ ಮಾಡ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಇದರಿಂದ ಆ ರಾಷ್ಟ್ರದಲ್ಲಿ ವಾಸವಾಗಿರುವಂತಹ ಪ್ರತಿಯೊಬ್ಬ ನಾಗರಿಕರು ಜನರು ಕೂಡ ಒಗ್ಗಟ್ಟಿನಿಂದ ಇರಬೇಕಾದ್ರೂ ಕೂಡ ಏನಪ್ಪಾ ಅಂದ್ರೆ ಯಾವ್ದು ಸಹಾಯಕರ ಅಂತಂದ್ರೆ ಈ ಭಾವೈಕ್ಯತೆ ಎಂಬುದನ್ನು ಸಹಾಯಕರಾಗಿದೆ ಅಂತ ಹೇಳ್ತಾ ಹೋಗ್ಬೋದು. ಹಾಗೆ ಎರಡನೇ ಬರುವಂತದ್ದು ಯಾವುದು ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ನಿಷ್ಠೆ ಅನ್ನೋದು ಇತರ ಎಲ್ಲಾ ಬಗೆಯ ನಿಷ್ಠೆಗಳಿಗಿಂತ ದೊಡ್ಡದು. ಅಂದ್ರೆ ರಾಷ್ಟ್ರದ ಪ್ರೇಮ, ರಾಷ್ಟ್ರ ನಿಷ್ಠೆ ಅನ್ನೋದೇನೈತಲ್ಲ, ಇದು ಒಬ್ಬ ಸ್ವಂತ ವ್ಯಕ್ತಿಯ ನಿಷ್ಠೆಗಳಿಗಿಂತ ತನ್ನ ಸ್ವಾರ್ಥಗಳಿಗಿಂತಲೂ ಕೂಡ ಯಾವ್ದು ಹೆಚ್ಚು ಅಂತಂದ್ರೆ ರಾಷ್ಟ್ರ ನನ್ನದು ಎಂಬ ಭಾವನೆ ಏನೈತಲ್ಲ, ಇದೇನಾಗಿತ್ತಪ್ಪ ಅಂತಂದ್ರೆ ಎಲ್ಲಾ ನಿಷ್ಠೆಗಳಿಗಿಂತಲೂ ಕೂಡ ಈ ತರ ಎಲ್ಲಾ ಬಗೆಯ ನಿಷ್ಠೆಗಳಿಗಿಂತಲೂ ಕೂಡ ಯಾವುದು ದೊಡ್ಡದಪ್ಪ ಅಂತಂದ್ರೆ ನಾವು ರಾಷ್ಟ್ರ ನಿಷ್ಠೆಗಳು ದೊಡ್ಡದಾಗಿರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆಯ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ, ಮುಖ್ಯ ಲಕ್ಷಣ ಏನಾಗಿತ್ತಪ್ಪ ಅಂತಂದ್ರೆ ರಾಷ್ಟ್ರದ ನಿಷ್ಠೆ ಅಂದ್ರೆ ರಾಷ್ಟ್ರದ ಬಗ್ಗೆ ಹೋದಂತಹ ಪ್ರೀತಿ, ಪ್ರೇಮ ಮತ್ತು ಕಾಳಜಿ ಇದೇನೈತಲ್ಲ, ಈ ನಿಷ್ಠೆ ಅನ್ನೋದೇನೈತಲ್ಲ ನಮ್ಮ ಎಲ್ಲಾ ಬಗೆಯ ಸ್ವಾರ್ಥ ಬಯಕೆಗಳನ್ನ ಬದುಕಿಟ್ಟು ನಾವು ರಾಷ್ಟ್ರ ನಿಷ್ಠೆಯನ್ನ ಹೊಂದಿಕೊಳ್ಳುವಂಥದ್ದು. ಇದು ರಾಷ್ಟ್ರೀಯ ಭಾವೈಕ್ಯತೆಯ ಮುಖ್ಯ ಉದ್ದೇಶವೂ ಕೂಡ ಹೌದು, ಮುಖ್ಯ ಲಕ್ಷಣವೂ ಕೂಡ ಆಗೈತೆ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ಹಾಗೆಯೇ ಮೂರನೇ ಬರುವಂಥದ್ದು ಯಾವುದು ಮೂರನೇಪ್ಪ ಅಂತಂದ್ರೆ ದೇಶದ ವಿಭಜಕ ಶಕ್ತಿಗಳು ಮತ್ತು ಛಿದ್ರಕಾರಿ ಶಕ್ತಿಗಳಿಂದ ದೂರ ಇರಿಸುವಂಥದ್ದು. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಲ್ಲಿ ಕಂಡುಬರುವಂತ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ರಾಷ್ಟ್ರವನ್ನ ವಿಭಜನೆ ಮಾಡುವಂತಹ ಹಲವಾರು ಅಂಶಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ರಾಷ್ಟ್ರವನ್ನ ಒಡೆಯುವಂತಹ ಹಲವಾರು ಅಂಶಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅಂತಹ ಒಂದು ಅಂಶಗಳಿಂದ ಏನ್ ಮಾಡುವಂತದ್ದಾಗಿಪ್ಪ ಅಂದ್ರೆ ದೂರ ಸರಿಯುವಂತದ್ದಾಗೈತಿ. ಅಂತ ಅಂಶಗಳನ್ನು ದೂರ ಸರಿದು ನಾವು ಭದ್ರವಾದಂತಹ ರಾಷ್ಟ್ರವನ್ನು ನೋಡ್ಕೊಳ್ಬೇಕಾಗಿತ್ತು ಅಂದ್ರೆ ನಿರ್ಮಾಣ ಮಾಡ್ಕೊಳ್ಬೇಕಾಗಿತ್ತು ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ವಿಭಜಕ ಶಕ್ತಿಗಳು ಅಥವಾ ಛಿದ್ರಕಾರಿ ಶಕ್ತಿಗಳಂತ ಬರುವಂತದ್ದು ಏನಾಗಿತ್ತಪ್ಪ ಅಂತಂದ್ರೆ ನಮ್ಮಲ್ಲೇ ಪ್ರಾಂತೀಯತೆ ಅಥವಾ ಪ್ರಾಂತವಾದ ಅಂತ ನಾವು ಕರಿತಾ ಹೋಗ್ತೀವಿ. ಪ್ರಾಂತವಾದ ಅಂತ ಕರಿತೀವಿ. ಅಂದ್ರೆ ಈ ಪ್ರದೇಶಗಳು ಒಂದೇ ಒಂದು ಪ್ರದೇಶದ ಬಗ್ಗೆ ಅತಿಯಾದಂತಹ ನಿಷ್ಠೆಯನ್ನ ಹೊಂದಿಕೊಂಡಿರುವಂತದ್ದು, ಬೇರೆ ಪ್ರಾಂತಗಳಿಂದ ದ್ವೇಷಿಸಿಕೊಳ್ಳುವಂಥದ್ದು. ಇದು ಛಿದ್ರಕಾರಿ ಶಕ್ತಿ ಅಂತ ನಾವು ಕರಿತಾ ಹೋಗ್ತೀವಿ. ಅಂದ್ರೆ ದೇಶವನ್ನ ಒಡೆದಿರುವಂತಹ ಅಂಶಗಳಲ್ಲಿ ಇದು ಕೂಡ ಒಂದಂತ ನಾವು ಕರಿತಾ ಹೋಗ್ತೀವಿ. ಇನ್ನು ಹಾಗೇನೆ ಭಾಷಾವಾದವನ್ನು ತಗೊಳ್ಬಹುದು. ನಮ್ಮ ಭಾರತ ಏನಾಗಿತ್ತು ಅಂತಂದ್ರೆ ಹಲವಾರು ಭಾಷೆಗಳನ್ನು ಒಳಗೊಂಡಿದೆ. ಆ ಭಾಷೆಗಳ ವಿಷಯವಾಗಿ ಕೂಡ ಏನಾಗಿತ್ತಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಆಗಾಗ ಸಂಘರ್ಷಗಳು ಏನ್ ಮಾಡ್ತಪ್ಪ ಅಂದ್ರೆ ನಿರ್ಮಾಣಗೊಂಡಿರ್ತಾವ ಅಂತ ಹೇಳ್ತಾ ಹೋಗ್ತೀವಿ. ಆ ಭಾಷಾವಾದವೂ ಕೂಡ ಏನಾಗಿತ್ತಪ್ಪ ಅಂದ್ರೆ ಒಂದು ಛಿದ್ರಕಾರಿ ಶಕ್ತಿಗಳಲ್ಲಿ ಬರುವಂತಹ ಒಂದು ಅಂಶ ಕೂಡ ಏನಪ್ಪ ಅಂದ್ರೆ ಆಗಿತ್ತು ಅಂತ ಹೇಳ್ತಾ ಹೋಗ್ತೀವಿ. ಅವುಗಳ ಅಷ್ಟ ಅಂತಂದಲ್ಲದೆ ಒಂದು ಭಯೋತ್ಪಾದನೆ ಆಗಿರ್ಬೋದು, ಕೋಮುಗಲಭೆ ಆಗಿರ್ಬೋದು, ಜಾತಿ ವಿಷಯಗಳಾಗಿರ್ಬೋದು ಇತ್ಯಾದಿಗಳನ್ನ ತಗೊಂಡಾಗ ಏನಾಗಿತ್ತು ಅಂದ್ರೆ ಈ ವಿಭಜಕ ಶಕ್ತಿಗಳಲ್ಲಿ ಬಂದಿರ್ತಾವ ಅಂತ ಕೇಳ್ತಾ ಹೋಗ್ತೀವಿ. ಅಂತಹ ರಾಷ್ಟ್ರೀಯ ಭಾವೈಕ್ಯತೆ ಯಾರಿಗೆ ನಮ್ಮಲ್ಲಿ ಇರೋದ್ರಿಂದಾಗಿ ದೇಶದ ವಿಭಜಕ ಶಕ್ತಿಗಳು ಯಾವುದಾವ, ಛಿದ್ರಕಾರಿ ಶಕ್ತಿಗಳು ಯಾವುದಾವ ಅವೆಲ್ಲವೂ ಕೂಡ ನಮ್ಮಿಂದ ದೂರ ಸರಿಬೇಕಾದ್ರೆ ಕಾರಣ ಆಗ್ತಾವ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು ದೇಶದಲ್ಲಿ ಕಂಡು ಬರುವಂತಹ ವಿಭಜಕ ಶಕ್ತಿಗಳನ್ನ ಮತ್ತು ಛಿದ್ರಕಾರಿ ಶಕ್ತಿಗಳು ಏನ್ ಮಾಡಬೇಕಪ್ಪ ಅಂದ್ರೆ ನಮ್ಮಿಂದ ಅಂದ್ರೆ ವ್ಯಕ್ತಿಗಳಿಂದ ನಾಗರಿಕರಿಂದ ದೂರ ಸರಿಸುವ ಒಂದು ಪ್ರಯತ್ನವನ್ನ ರಾಷ್ಟ್ರೀಯ ಭಾವೈಕ್ಯತೆ ಮೂಲಕ ಮಾಡ್ತೈತಿ ಅಂತ ಹೇಳ್ತಾ ಹೋಗ್ಬೋದು. ಹಾಗೆ ನಾವು ಅನುದಾನ ನೋಡ್ತಾ ಬರುವಂತದ್ದು ಯಾವಪ್ಪ ಅಂತಂದ್ರೆ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಅಂಶಗಳಿಂದ ಐಕ್ಯತೆಯನ್ನು ಸಾಧಿಸಿಕೊಳ್ಳುವುದು. ನೋಡಿ, ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಮುಖ್ಯ ಉದ್ದೇಶ ಮತ್ತು ಮುಖ್ಯ ಲಕ್ಷಣ ಏನಪ್ಪಾ ಅಂತಂದ್ರೆ ರಾಜಕೀಯ, ಸಾಮಾಜಿಕ ಅಂಶಗಳು, ರಾಜಕೀಯ ಅಂಶಗಳೇನಿದಾವ, ಸಾಮಾಜಿಕ ಅಂಶಗಳೇನಿದಾವ, ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಅಂಶಗಳೇನಿದಾವ, ಇವುಗಳನ್ನ ಸರಿಯಾದ ರೀತಿ ನಾವು ನಡೆಸಿಕೊಂಡು ಹೋಗೋದ್ರ ಮುಖಾಂತರ ರಾಷ್ಟ್ರದಲ್ಲಿ ಏಕತೆಯನ್ನು ಸಾಧಿಸುವಂತ ಒಂದು ಪ್ರಯತ್ನ ಏನಪ್ಪಾ ಅಂದ್ರೆ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆ ಮಾಡ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆಯೇ ಕೊನೆಯದಾಗಿ ಮಾಡುವಂಥದ್ದು ಏನಪ್ಪಾ ಅಂತಂದ್ರೆ ಧರ್ಮ ನಿರಪೇಕ್ಷತೆ ಮತ್ತು ಪ್ರಜಾಸತ್ತೆಯನ್ನು ಸಾಧಿಸಿಕೊಳ್ಳುವುದು. ಇದರ ಎತ್ತರ ಮುಖ್ಯ ಉದ್ದೇಶ ಅಂತಂದ್ರೆ ರಾಷ್ಟ್ರೀಯ ಭಾವೈಕ್ಯತೆಯ ಮುಖ್ಯ ಉದ್ದೇಶ. ಧರ್ಮ ನಿರಪೇಕ್ಷತೆ ಅಂತಂದ್ರೆ ಏನು? ನಾವೇನ್ ಮಾಡ್ತಾ ಹೋಗ್ತೀಪ್ಪ ಅಂದ್ರೆ ಕೋಮುಗಲಭೆಯಲ್ಲಿ ನಾವು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಆಯಾ ಧರ್ಮೀಯರು ಏನ್ ಮಾಡ್ತಾರಪ್ಪ ಅಂದ್ರೆ ಕೋಮುಗಲಭೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರ. ಅದನ್ನೆಲ್ಲವನ್ನ ಬಿಟ್ಟು ಇರುವಂತದ್ದು ಏನಪ್ಪಾ ಅಂತಂದ್ರೆ ಧರ್ಮ ನಿರಪೇಕ್ಷತೆ ಅಂತ ನಾವು ಕರಿತಾ ಹೋಗ್ತೀವಿ. ಆದ್ರೆ ಎಲ್ಲಾ ಧರ್ಮಗಳು ಕೂಡ ನಮ್ಮವು ಎಂಬ ಒಂದು ಭಾವನೆಯನ್ನ ನಾವು ಬೆಳೆಸಿಕೊಂಡಿದ್ದೇ ಆದರೆ ಅದೇ ಧರ್ಮ ನಿರಪೇಕ್ಷತೆ ಅಂತ ನಾವು ಕರಿತಾ ಹೋಗ್ತೀವಿ. ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಪ್ರತಿಯೊಬ್ಬ ನಾಗರಿಕನಲ್ಲಿ ಧರ್ಮ ನಿರಪೇಕ್ಷತೆಯನ್ನ ಬೆಳೆಸುವಂತ ಒಂದು ಪ್ರಯತ್ನವನ್ನ ಮತ್ತು ಪ್ರಜಾಸತ್ತೆಯನ್ನ ಅಂದ್ರೆ ಪ್ರಜೆಗಳಿಗಾಗಿರುವಂತಹ ಒಂದು ವ್ಯವಸ್ಥೆ ಕರಿತಾ ಹೋಗ್ತೀವಿ. ಅಂದ್ರೆ ನಾವು ಪ್ರಜಾಪ್ರಭುತ್ವ ಅಥವಾ ನಾವು ಪ್ರಜಾಸತ್ತೆ ಅಂತ ನಾವು ಕರಿತಾ ಹೋಗ್ತೀವಿ. ಅಂದ್ರೆ ನಾವು ಪ್ರಜಾಪ್ರಭುತ್ವವನ್ನು ನಾವು ಸಾಧಿಸಿಕೊಳ್ಳಾಕ
ನಮಗೆ ಯಾವುದು ಸಹಾಯಕರಾಗಲಿಪ್ಪ ಅಂದ್ರೆ ಈ ರಾಷ್ಟ್ರೀಯ ಭಾವೈಕ್ಯತೆ ಎಂಬುದರಿಂದ ನಮಗೆ ಅತ್ಯಂತ ಸಹಾಯಕರಾಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಅದರ ಒಟ್ಟಿನಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವುದು ಧರ್ಮ ನಿರಪೇಕ್ಷತೆ ಮತ್ತು ಪ್ರಜಾಸತ್ತತೆಯನ್ನು ಸಾಧಿಸಿಕೊಳ್ಳುವಲ್ಲಿ ಈ ರಾಷ್ಟ್ರೀಯ ಭಾವೈಕ್ಯತೆಯ ಪಾತ್ರ ಎಂಬುದಪ್ಪ ಅಂದ್ರೆ ಅತ್ಯಂತ ಗಣನೀಯವಾಗಿರುತ್ತೆ ಅಂತ ಹೇಳ್ತಾ ಹೋಗಬಹುದು. ಅದರ ಒಟ್ಟಿನಲ್ಲಿ ಈ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದೇನಪ್ಪ ಅಂದ್ರೆ ನಾವು ಭದ್ರವಾದಂತಹ ಒಂದು ರೀತಿಯಲ್ಲಿ, ಸುಭದ್ರವಾದಂತಹ ರೀತಿಯಲ್ಲಿ ನಾವು ರಾಷ್ಟ್ರಗಳನ್ನ ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ, ಆ ರಾಷ್ಟ್ರವನ್ನ ಕಟ್ಕೊಳ್ಬೇಕಾದ್ರೆ ನಮಗೆ ಯಾವುದು ಸಹಾಯಕರಿಪ್ಪ ಅಂತಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ. ರಾಷ್ಟ್ರೀಯ ಭಾವೈಕ್ಯತೆ ಅಂತಂದ್ರೆ ನಾವು ಮತ್ತು ನಮ್ಮವರು, ಒಂದು ದೇಶದ ಸಮಸ್ತ ಜನರು ನಾವು ಮತ್ತು ನಮ್ಮವರು ಎಂಬ ಭಾವನೆಯನ್ನ ಬೆಳೆಸಿಕೊಂಡು ಜೀವನವನ್ನು ನಡೆಸುವಂತ ಒಂದು ವ್ಯವಸ್ಥೆಗೆ ಅಂತ ಹೇಳ್ತಾ ಹೋಗ್ಬೇಕಂದ್ರೆ ನಾವು ರಾಷ್ಟ್ರೀಯ ಭಾವೈಕ್ಯತೆ ಕರಿತೀವಿ ಅಂತ ಹೇಳ್ತಾ ಹೋಗ್ಬೋದು.